ಇನ್ನೊಂದು ಗಂಟೆಯಲ್ಲಿ ಭಾರತ ಪಾಕಿಸ್ತಾನ ಮಾತುಕತೆ ಕದನ ವಿರಾಮ ಘೋಷಣೆ ಬಳಿಕ ಮೊದಲ ಮಾತುಕತೆ ಎರಡು ರಾಷ್ಟ್ರಗಳ ಮಿಲಿಟರಿ ಅಧಿಕಾರಿಗಳ ಜೊತೆಗೆ ಸಭೆ ಇನ್ನೊಂದು ಗಂಟೆಯಲ್ಲಿ ಭಾರತ ಪಾಕಿಸ್ತಾನ ಮಾತುಕತೆ ಕದನ ವಿರಾಮ ಘೋಷಣೆ ಬಳಿಕ ಮೊದಲ ಮಾತುಕತೆ ಎರಡು ರಾಷ್ಟ್ರಗಳ ಮಿಲಿಟರಿ ಅಧಿಕಾರಿಗಳ ಜೊತೆಗೆ ಸಭೆ ಮಿಲಿಟರಿ ಕಾರ್ಯಾಚರಣೆಗೆ ಮುಖ್ಯಸ್ಥರ ಸಭೆಯನ್ನ ಮಾಡಲಾಗ್ತಾ ಇದೆ ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಸಭೆ ಮಾತುಕತೆ ನಡೆಯಲಿದೆ ಭಾರತದ ಪರ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಪಾಕಿಸ್ತಾನದ ಮೇಜರ್ ಜನರಲ್ ಆಗಿರುವಂತಹ ಕಾಸಿಫ್ ಚೌಧರಿ ಈ ಒಂದು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಭಾರತ ಪಾಕಿಸ್ತಾನ ಈ ಒಂದು ಸಂಘರ್ಷದ ಯುದ್ಧ ವಿರಾಮವನ್ನ ಘೋಷಣೆ ಮಾಡಿದ ನಂತರ ಈ ಒಂದು ಸಭೆ ನಡೆಯಲಿದೆ ಪ್ರಪ್ರಥಮ ಬಾರಿಗೆ ಎರಡೂ ರಾಷ್ಟ್ರಗಳ ಜನರಲ್ ಒಟ್ಟಿಗೆ ಸೇರ್ತಾ ಇದ್ದಾರೆ ಅಲ್ಲೊಂದು ಸಭೆ ನಡೆಯಲಿದೆ ಭಾರತ ಪಾಕಿಸ್ತಾನದ ನಡುವೆ ಮೊದಲ ಮಾತುಕತೆ ಕದನ ವಿರಾಮ ಘೋಷಣೆಯ ಬಳಿಕ ಮೊದಲ ಸಭೆ ಕೆಲವೇ ಹೊತ್ತಿನಲ್ಲಿ ಶುರುವಾಗುವಂತಹ ಸಭೆಯಲ್ಲಿ ಏನೇನ್ ಚರ್ಚೆ ಆಗುತ್ತೆ ಹಂಗಾದ್ರೆ ಭಾರತ ಪಾಕಿಸ್ತಾನದ ನಡುವೆ ಮೊದಲ ಮಾತುಕತೆ ಕದನ ವಿರಾಮ ಘೋಷಣೆಯ ಬಳಿಕ ಮೊದಲ ಸಭೆ ಕೆಲವೇ ಹೊತ್ತಿನಲ್ಲಿ ಶುರುವಾಗಲಿರುವಂತಹ ಈ ಒಂದು ಸಭೆ ಆ ಒಂದು ಸಭೆಯಲ್ಲಿ ಏನೇನು ಚರ್ಚೆ ಆಗುತ್ತೆ ಹಂಗಾದ್ರೆ ಕದನ ವಿರಾಮ ಘೋಷಣೆ ಬಳಿಕ ಗಡಿಯಲ್ಲಿ ಶಾಂತ ಸ್ಥಿತಿ ಶನಿವಾರ ರಾತ್ರಿ 11 ಗಂಟೆಗಿಂತ ಶಾಂತ ಸ್ಥಿತಿ ಇದೆ ಕದನ ವಿರಾಮವನ್ನ ಮುಂದುವರಿಸಿಕೊಂಡು ಹೋಗುವಂತೆ ತಾಕೀತು ಒಂದು ವೇಳೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ರೆ ತಕ್ಕ ಪ್ರತ್ಯುತ್ತರ ಈ ಬಗ್ಗೆ ಇವತ್ತು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಡಲಿರುವಂತಹ ಭಾರತ ಪಾಕಿಸ್ತಾನಕ್ಕೆ ಕೊಡಲೇಬೇಕಾಗಿರುವಂತಹ ಎಚ್ಚರಿಕೆ ನರಿ ಬುದ್ಧಿ ಪಾಕಿಸ್ತಾನಕ್ಕೆ ಕದನ ವಿರಾಮ ಉಲ್ಲಂಘನೆ ಏನಿದೆ ಅದೆಲ್ಲ ಮ್ಯಾಟ್ರೇ ಅಲ್ಲ ಭಾರತ ಸೈಲೆಂಟ್ ಆಗಿದೆ ಕದನ ವಿರಾಮದಲ್ಲಿ ಇದ್ದಾರೆ ಅನ್ನುವಂತಹ ಕಾರಣಕ್ಕೆ ತನ್ನ ನರಿ ಬುದ್ಧಿಯನ್ನ ತೋರಿಸ್ಲಿಕ್ಕೂ ಹೇಸೋದಿಲ್ಲ ಪಾಕಿಸ್ತಾನ ಆ ಒಂದು ಕಾರಣಕ್ಕೆ ಈ ಒಂದು ಸಭೆಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ನೀಡ್ತಾ ಇದೆ ಶನಿವಾರ ರಾತ್ರಿ 11 ಗಂಟೆಯಿಂದ ಗಡಿಯಲ್ಲಿ ಶಾಂತ ಸ್ಥಿತಿ ಇದೆ ಈ ಬಳಿಕ ಈಗ ಸಭೆ ಕೂಡ ನಡೆಸಲಾಗ್ತಾ ಇದೆ 12 ಗಂಟೆಗೆ ಸಭೆ ಆ ಒಂದು ಸಭೆಯಲ್ಲಿ ಎಲ್ಲವೂ ಕೂಡ ಪ್ರಸ್ತಾಪ ಆಗುತ್ತೆ ಭಾರತ ಪಾಕಿಸ್ತಾನ ಎರಡೂ ದೇಶಗಳು ಕೂಡ ಸುದೀರ್ಘ ಸಂಘರ್ಷವನ್ನ ಮಾಡ್ತಾ ಇತ್ತು ಅದ ನಂತರ ಡೊನಾಲ್ಡ್ ಟ್ರಂಪ್ ಮಧ್ಯಕ್ಕೆ ಬರ್ತಾರೆ ಅವರು ಎರಡೂ ದೇಶಕ್ಕೂ ಕೂಡ ಶಾಂತಿಯಾಗಿರಿ ಇರುವಂತಹ ವಿಚಾರಗಳನ್ನ ಹೇಳ್ತಾರೆ ನೀವು ಹಿಂಗೆಲ್ಲ ಯುದ್ಧ ಮಾಡಿಕೊಂಡ್ರೆ ನಾಗರಿಕರು ಸಾವನ್ನಪ್ಪುತ್ತಾರೆ ದೇಶದ ಆರ್ಥಿಕತೆ ಹಾಳಾಗುತ್ತೆ ಒಂದು 10-20 ವರ್ಷ ಹಿಂದಕ್ಕೆ ಹೋಗ್ಬಿಡ್ತೀರಾ ಆರಾಮಾಗಿರಿ ಮಾತುಕತೆ ನಡೆಸಿ ಅನ್ನುವಂತಹ ವಿಚಾರವನ್ನ ಅಮೆರಿಕ ಹೇಳುತ್ತೆ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಆ ಒಂದು ಕಾರಣಕ್ಕೆ ಎರಡೂ ದೇಶ ಡೊನಾಲ್ಡ್ ಟ್ರಂಪ್ಗೆ ಗೌರವವನ್ನ ಕೊಟ್ಟು ಕದನ ವಿರಾಮವನ್ನ ಮಾಡ್ತಾರೆ ತದಾದ ನಂತರ ಗಡಿಯಲ್ಲಿ ಶಾಂತ ಸ್ಥಿತಿ ಮುಂದುವರಿಯುತ್ತೆ
ಶನಿವಾರ ರಾತ್ರಿ 11 ಗಂಟೆಯಿಂದ ಶಾಂತ ಸ್ಥಿತಿ ಇರುತ್ತೆ. ಕದನ ವಿರಾಮವನ್ನ ಮುಂದುವರಿಸಿಕೊಂಡು ಹೋಗುವಂತಹ ತಾಕೀತನ್ನ ಮಾಡಲಾಗುತ್ತೆ ಆ ಒಂದು ಸಭೆಯಲ್ಲಿ. I guess that question is for me. All right, I'm happy that you've asked this question. You know, we are in a combat scenario and losses are a part of combat. The question that you must ask us, okay, and indeed that we must ask ourselves, you inclusive, is have we achieved our objectives? Have we achieved our objective of decimating that terrorist camp? And the answer is a thumping yes. And the results are for the whole world to see. As for the details, what could have been, how many numbers, which platform did we lose? You know, at this time, I would not like to comment on that because we are still in a combat situation, and if I comment on anything, it will only be advantage adversary. So we don't want to give him any advantage at this stage. All I can say is that we have achieved our objectives that we selected, and all our pilots are back home. Thank you. Okay, hold rest and clarify on that. ಭಾರತ ಪಾಕಿಸ್ತಾನ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದೆ. ಈ ಒಂದು ಹೊತ್ತಿನಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಬಾರದು ಅಂತ ಹೇಳಿ ಪಾಕಿಸ್ತಾನಕ್ಕೆ ಖಡಕ್ಕಾಗಿ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಹೊರಟಿದೆ ಭಾರತ. ಹಾಗೆ ಈ ಒಂದು ಶಾಂತ ಸ್ಥಿತಿಯನ್ನ ಮುಂದುವರಿಸಬೇಕು ಎನ್ನುವಂಥದ್ದು ಕದನ ವಿರಾಮವನ್ನ ಘೋಷಣೆ ಮಾಡಿದ ಬಳಿಕ ಗಡಿಯಲ್ಲಿ ಶಾಂತ ಸ್ಥಿತಿ ನಿರ್ಮಾಣವಾಗಿದೆ. ಆ ಒಂದು ಕಾರಣಕ್ಕೆ ಇದು ಹೀಗೆ ಇರಬೇಕು, ಯಾರಿಗೂ ಕೂಡ ನಷ್ಟವನ್ನ ಉಂಟಾಗಬಾರ್ದು ಅನ್ನುವಂತಹ ಕಾರಣಕ್ಕೆ ಈ ಕೆಲಸವನ್ನ ಮಾಡಲಾಗ್ತಾ ಇದೆ. ಈ ಒಂದು ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇವತ್ತು 12 ಗಂಟೆಗೆ ಸಭೆ ಶುರುವಾಗಲಿದೆ. ಎಲ್ಲ ಚರ್ಚೆಗಳು ಕೂಡ ಆ ಒಂದು ಸಭೆಯಲ್ಲೇ ಆಗುತ್ತೆ. ಆ ಒಂದು ಕಾರಣಕ್ಕೆ ಯಾರು ಕೂಡ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಬಾರ್ದು ಎನ್ನುವಂತಹ ವಿಚಾರವನ್ನ ಫೋಕಸ್ ಮಾಡ್ತಾರೆ ಎನ್ನುವಂಥದ್ದು. ಹಾಗೆ ಶನಿವಾರ ರಾತ್ರಿ ಇಂದ 11 ಗಂಟೆಯಿಂದ ಇಲ್ಲಿವರೆಗೂ ಕೂಡ ಯಾವುದೇ ಗುಂಡಿನ ಶಬ್ದಗಳು ಕೂಡ ಕೇಳಿಸಿಗ್ತಾ ಇಲ್ಲ. ಗಡಿಯಲ್ಲಿ ಶಾಂತ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಪಾಕಿಸ್ತಾನಕ್ಕೂ ಕೂಡ ಎಚ್ಚರಿಕೆಯನ್ನ ನೀಡಲಿಕ್ಕೆ ಹೊರಟಿದೆ ಇಂಡಿಯಾ. ಏನು ಅಂತಂದ್ರೆ ಸೈಲೆಂಟ್ ಆಗಿರಬೇಕು, ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ನಾಟಕ ಮಾಡುವ ಹಾಗೆ ಇಲ್ಲ ಎನ್ನುವಂತಹ ವಿಚಾರವನ್ನ ಖಡಕ್ಕಾಗಿ ಎಚ್ಚರಿಕೆಯ ಮೂಲಕ ಹೇಳಲಿಕ್ಕೆ ಹೊರಟಿದೆ ಭಾರತ. ಸೊ ಕಾದು ನೋಡಬೇಕಾಗಿದೆ 12 ಗಂಟೆಗೆ ಏನಾಗುತ್ತೆ ಇವತ್ತು ಅನ್ನುವಂಥದ್ದನ್ನು. ಕದನ ವಿರಾಮವನ್ನು ಘೋಷಣೆ ಮಾಡಿದ ಬಳಿಕ ಎಲ್ಲ ಕಡೆಗೂ ಕೂಡ ಶಾಂತಿ ಸುವ್ಯವಸ್ಥೆಗಳು ನಿಂತಿದೆ. ಆ ಒಂದು ಕಾರಣಕ್ಕೆ ಹಾಗೆ ಇದು ಬೇಕಾಗಿತ್ತು, ಇದು ಇಂಡಿಯಾ ಹಾಗೂ ಪಾಕಿಸ್ತಾನಕ್ಕೆ ಬೇಕಾಗಿತ್ತು. ಕದನ ವಿರಾಮ ಅಂತ ಹೇಳ್ತಾರಲ್ಲ, ಇದು ಖಂಡಿತವಾಗಿಯೂ ಬೇಕಾಗಿತ್ತು. ಯಾಕಂತಂದರೆ ನಾವು ಉಗ್ರರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿದ್ರೆ ಅವರು ಹಾಗಲ್ಲ, ಅವರು ನಾಗರಿಕರನ್ನ ಗುರಿಯಾಗಿಸಿಕೊಂಡು ಭಾರತದ ಮೇಲೆ ಯುದ್ಧವನ್ನ ಮಾಡ್ತಾ ಇದ್ರು. ನೀವು ಲೆಕ್ಕ ಹಾಕಿರಿ ಎಷ್ಟು ಡಿಫರೆನ್ಸ್ ಇರುತ್ತೆ ಅಂತ ಹೇಳಿ. ಪಾಕಿಸ್ತಾನದ ಒಂದು ಗುರಿ ನಮ್ಮ ದೇಶದ ನಾಗರಿಕರಾಗಿತ್ತು, ಭಾರತದ ಗುರಿ ಪಾಕಿಸ್ತಾನದ ಉಗ್ರರಾಗಿತ್ತು. ಪಾಕಿಸ್ತಾನ ಹೇಗಿತ್ತು ಅಂತಂದ್ರೆ ತನ್ನ ರಾಷ್ಟ್ರಧ್ವಜವನ್ನ ಉಗ್ರರ ಮೇಲೆ ಹೊದಿಸಿ ಅವರ ಅಂತ್ಯಕ್ರಿಯೆಯನ್ನ ಮಾಡುತ್ತೆ. ಅಂದರೆ ಅವರಿಗೆ ಜನಸಾಮಾನ್ಯರ ಸಾವು ಅದೇನು ಮ್ಯಾಟ್ರ್ ಆಗೋದಿಲ್ಲ, ಆದರೆ ಭಯೋತ್ಪಾದಕರ ಆ ಒಂದು ಸಾವಿಗೆ ವೀರಮರಣ ಅಂತ ಹೇಳಿ ಪೋಟ್ರೆಯನ್ನ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.